ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಹಿಟ್ಟು ಹೆಂಗೆ ತಯಾರು ಮಾಡ್ಕೊಳ್ಳೋದು. ಫಸ್ಟ್ 3 ಲೋಟ ಸಜ್ಜಿ ತೊಗೊಂಡ್ರಿ. ಈ ಲೋಟಲ್ಲೇ 3 ಲೋಟ ಸಜ್ಜಿಗೆ 1 ಲೋಟ ಅಕ್ಕಿ ತೊಗೊಂಡಿನಿ. ಆಮೇಲೆ 1/4 ಲೋಟದಷ್ಟು ಉದ್ದಿನ ಬೇಳೆ ತೊಗೊಂಡಿನಿ. ಇಷ್ಟು ತೊಗೊಂಡು ಇದಕ್ಕೆ ಅರ್ಶಿನ ಕೊಂಬು ಕುಟ್ಟಿನೂ ಹಾಕ್ಬೋದು ರೀ, ಇಲ್ಲ ಮಾಡುವಾಗ ಅರ್ಶಿನ ಪುಡಿ ಹಾಕ್ಕೋಬೋದು. ನಾ ಇದಕ್ಕೆ ಹಾಕಿಲ್ರಿ, ಮಾಡುವಾಗ ನಾ ಅರ್ಶಿನ ಪುಡಿ ಹಾಕ್ಕೋಬೇಕಂದು ಬಿಟ್ಟಿನಿ ನೋಡ್ರಿ. ಈಗ ಈ ಕಪ್ಲೆ 1/4 ಕಪ್ನಷ್ಟು ನೀರು ತೊಗೊಂಡೆ. 3/4 ಕಪ್ನಷ್ಟು ನೀರು ತೊಗೊಂಡು ಬಿಸಿ ಮಾಡ್ಲಿಕ್ಕೆ ಬಿಡಬೇಕು. ಅದ್ರ ಮುಖ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕ್ಕೋಬೇಕು. ಹಿಂಗೆ ಒಲೆ ಮೇಲೆ ನಾವು ಬಿಸಿ ನೀರಿಟ್ಟು ಹಿಟ್ಟು ಹಾಕ್ತಿರೋದ್ರಿಂದ ಸ್ವಲ್ಪ ಜಿಗಿ ಜಾಸ್ತಿ ಬರ್ತದ್ರಿ. ಯಾರಿಗೆ ರೊಟ್ಟಿ ಮಾಡ್ಲಿಕ್ಕೆ ಕಷ್ಟ ಇದ್ದವ್ರು ಹಿಂಗೆ ಮಾಡ್ಬೋದು. ಇಲ್ಲಾಂದ್ರೆ ಹಿಂಗೆ ನಾವು ಸಾದಾ ಪೈಕಿನೂ ಮಾಡ್ತೀವಲ್ರಿ, ತಳಗ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಹಾಗೂ ಮಾಡ್ಬೋದು. ಇದು ಮಾಡೋದ್ರಿಂದ ಜಾಸ್ತಿ ಜಿಗಿ ಬರ್ತದ್ರಿ. ನಾ ಇಲ್ಲೇ ಈ ಕಪ್ಲೆ 2 ಕಪ್ ಹಿಟ್ಟಿಗೆ 3/4 ಕಪ್ನಷ್ಟು ನೀರು ಇಟ್ಕೊಂಡಿದ್ದೆ. 3/4 ಕಪ್ನಷ್ಟು ನೀರು ಇಟ್ಕೊಂಡು ಆ ಹಿಟ್ಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬಿಸಿ ಆಗ್ಬೇಕು ನೀರು. ಆಮೇಲೆ ಹಿಟ್ಟು ಹಾಕಿ ತಿರುವಿ ಮುಚ್ಚಿಡಬೇಕು. ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು. ಒಂದು 5 ನಿಮಿಷ ಮುಚ್ಚಿಟ್ಟು ಹಿಟ್ಟದಲ್ರಿ ಹಿಟ್ಟು ಹಿಂಗೆ ತಕ್ಕೊಂಡು ಅದನ್ನು ಚಲೋ ತಂಗ ನಾದಬೇಕು. ಸ್ವಲ್ಪ ಹಿಟ್ಟು ಬಿಸಿ ಇರ್ತದೆ. ಸ್ವಲ್ಪ ಮತ್ತು ಅದಕ್ಕೆ ಏನಾರ ನಿಮ್ಗೆ ಹಿಟ್ಟು ಸ್ವಲ್ಪ ನೀರು ಅನಿಸಿದ್ರೆ ಮ್ಯಾಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಂಗೆ ನಾದ್ಬೋದು. ಮತ್ತು ಬೇರೆ ನೀರು ಹಚ್ಚೋದೇನು ಬೇಕಾಗಂಗಿಲ್ಲ, ಅದಷ್ಟು ಬಿಸಿ ನೀರು ಸಾಕಾಗ್ತದ್ರಿ. ಇಲ್ಲಿ ನೋಡ್ರಿ ಹಿಂಗೆ ಆಗ್ಬೇಕು ಹಿಟ್ಟು, ಭಾಳ ತೆಳು ಆಗಬಾರ್ದ್ರಿ ಹಿಟ್ಟು. ಆಮೇಲೆ ಹಚ್ಲಿಕ್ಕೂ ಇದು ಸಜ್ಜಿ ಹಿಟ್ಟು ಇಟ್ಕೊಂಡಿನಿ. ಈಗ ನೋಡ್ರಿ ರೊಟ್ಟಿ ಮಾಡೋಣಂತ, ಭಾಕ್ರಿ ಮಾಡೋಣಂತ್ರಿ. ಸ್ವಲ್ಪ ಅದಕ್ಕೆ ಎಳ್ಳು ಹಚ್ಕೊಂಡೆ. ಎಳ್ಳು ಹಚ್ಬೇಕು ರೀ ಸಜ್ಜಿ ರೊಟ್ಟಿಗೆ. ಎಳ್ಳು ಹಚ್ಚಿ ಅದನ್ನು ಬಡಿಯೋರು ಬಡಿತಾರೆ, ಕೆಲವೊಬ್ರು ಲಟ್ಟಿಸ್ತಾರೆ. ನಾನು ಇಲ್ಲಿ ಲಟ್ಸಿನಿ ನೋಡ್ರಿ. ಎಷ್ಟು ತೆಳ್ಳಗೆ ಸಾಧ್ಯದಷ್ಟು ಲಟ್ಸಿದ್ರೆ ಅವು ರೊಟ್ಟಿ ಏನಾಗ್ತಾವೆ ರೀ, ಚಲೋ ತಂಗ ಗರಿ ಗರಿ ಆಗ್ತವೆ. ಈಗ ಲಟ್ಸೋಣ್ರಿ ರೊಟ್ಟಿ. ಎಷ್ಟು ಸಾಧ್ಯದಷ್ಟು ಸಾವಕಾಶ ಲಟ್ಟಿಸ್ಬೇಕು ರೀ. ಭಾಳ ಬಡ ಬಡ ಲಟ್ಟಿಸ್ಬಿಟ್ರೆ ಅವು ಹರಿಯೋ ಸಾಧ್ಯತೆ ಇರ್ತವೆ. ಸ್ವಲ್ಪ ಸಾವಕಾಶ ಲಟ್ಟಿಸ್ಬೇಕು ಸ್ಟಾರ್ಟಿಂಗ್ ಇದ್ದವರು. ಹಿಂಗೆ ಲಟ್ಟಿಸಿ ತೆಳ್ಳಗಂಗೆ. ಆಮೇಲೆ ಏನು ಮಾಡ್ಬೇಕು ರೀ, ಹಂಚ್ ಮೇಲೆ ಸಾವಕಾಶ ತಕ್ಕೋಬೇಕು. ತೆಗಿಯೋದೊಂದು ಭಾಳ ಇಂಪಾರ್ಟೆಂಟ್ ಅದು. ರೊಟ್ಟಿ ತಕ್ಕೊಳ್ಳೋದು ಅಷ್ಟೇ ರೀ, ಸಾವಕಾಶ ತಕ್ಕೋಬೇಕು. ಈಗ ನಾವು ಹಿಂಗೆ ಜಿಗಿ ಹಾಕೋದಕ್ಕೆ ಹರಿಯೋದೇ ಇಲ್ಲರಿ ರೊಟ್ಟಿ. ಆದರೂ ಕೆಲವೊಂದು ಸತಿ ಹೇಳಲಿಕ್ಕೆ ಬರೋಂಗಿಲ್ಲ. ಈಗ ಇದನ್ನೇನು ಮಾಡ್ಬೇಕು ರೀ, ತಕ್ಕೊಂಡು ಗ್ಯಾಸ್ ಮೇಲೆ ಹಾಕ್ಕೋಬೇಕು ಸಾವಕಾಶ ಹಂಗೆ. ಇಲ್ಲಿ ನೋಡ್ರಿ ಎಷ್ಟು ತೆಳು ಬಂತು ರೊಟ್ಟಿ. ಇದು ಇನ್ನೊಂದು ಅದು ಸಣ್ಣ ಇದು ರೀ, ಇದು ಅಂದರೆ ಸ್ವಲ್ಪ ತೆಳು ಆಗ್ತಾವೆ ಇದರಲ್ಲೇ. ನಡೀತದೆ, ಸಾದಾ ತೊಗೊಂಡ್ರು ನಡೀತದೆ ರೀ. ಈಗ ನೋಡ್ರಿ ರೊಟ್ಟಿ ರೆಡಿ ಆಯ್ತು. ಸ್ವಲ್ಪ ಹಿಟ್ಟೆಲ್ಲ ಹಚ್ಚಿದ್ರೆ ಮ್ಯಾಲೆ ತೆಗೆದು ಹಿಂಗೆ ಸಾವಕಾಶ ಕೈಯಾಗ ತೊಗೊಂಡು ಹಿಂಗೆ ಹಾಕ್ಬೇಕು ರೀ ರೊಟ್ಟಿ. ಈ ಹಂಚ್ ಮೇಲೆ ಹಾಕಬೇಕು. ಹಾಕಿ ಮ್ಯಾಲೆ ಏನದಲ್ರಿ ಸ್ವಲ್ಪ ನೀರು ಹಚ್ಬೇಕು ರೀ. ಬಟ್ಟೆ ತೊಗೊಂಡು ಎಲ್ಲ ಕಡೆ ಹಿಂಡಿ ಅದನ್ನು ಬಟ್ಟೆದು ನೀರು ಹಚ್ಬೇಕು ರೀ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದದ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಜೋಳದ ರೊಟ್ಟಿನೂ ಹಿಂಗೆ ಮಾಡ್ಬೋದ್ರಿ. ಸಂಕ್ರಾಂತಿ ಟೈಮ್ನಾಗ ಸಜ್ಜಿ ರೊಟ್ಟಿ ಯಾಕೆ ತಿನ್ಬೇಕಂತ ಹೇಳಿ ಅಂದ್ರೆ, ಈ ಹವಕ್ಕೆ ತಕ್ಕಂಗೆ ನಮ್ಮ ಬಾಡಿ ಹೀಟ್ ಆಗ್ಬೇಕಂತ ಹೇಳಿ ನಾವು ಸಜ್ಜಿ ರೊಟ್ಟಿ, ಎಳ್ಳಿನ ಸಾಮಾನು ಎಲ್ಲ ತಿನ್ಬೇಕು ನೋಡ್ರಿ. ನಮ್ಮ ಹಿರಿಯರೆಲ್ಲ ಯಾವುದು ಮಾಡಿಟ್ಟಿದ್ದು ಯಾವುದೂ ಒಂದು ಹಂಗೆ ಇಲ್ರಿ, ಎಲ್ಲದಕ್ಕೂ ಒಂದು ಕಾರಣ ಅಂತದ. ಇಲ್ಲಿ ನೋಡ್ರಿ ಒಂದು ಬಟ್ಟೆ ತೊಗೊಂಡು ಹಿಂಗೆ ಒತ್ತಿ ಅದನ್ನು ಬೇಯಿಸ್ಬೇಕು. ಅದರಿಂದ ಏನಾಗ್ತದೆ ರೀ, ರೊಟ್ಟಿ ಖಡಕ್ ಆಗ್ತದೆ. ನಾನು ನೋಡ್ರಿ ಇಲ್ಲೇ ಮಗ್ಲಕ್ಕೆ ಇನ್ನೊಂದು ಹಂಚು ಇಟ್ಕೊಂಡಿನಿ. ಯಾಕಂದ್ರೆ ಇಲ್ಲಿ ಭಕ್ರಿ ಮಾಡಿದ್ದು ಅಲ್ಲಿ ಹಾಕಿಟ್ರೆ ಸಣ್ಣಂಗೆ ಇಡ್ಬೇಕು ರೀ ಅದನ್ನು. ಅದೇನಾಗ್ತದೆ, ಚಲೋ ಗರಿ ಗರಿ ಆಗ್ತದೆ. ಆಮೇಲೆ ಏನು ಮಾಡ್ಬೇಕು ರೀ, ಅದನ್ನು ಮತ್ತು ಹಂಗೆ ಸೈಡಿಗೆ ಇಡ್ಬೇಕು. ಅದು ರೊಟ್ಟಿ ತೆಗೆದು ಬೇರೆ ಕಡೆ ಇಡುವಂಗೆ ಇಲ್ಲರಿ, ಆ ಹಂಚಿನ ಸುತ್ತನೇ ಇಟ್ಕೋತಾ ಹೋಗ್ಬೇಕು ರೀ. ಇಲ್ಲಿ ಮಾಡೋದು ಅಲ್ಲಿ ಹಾಕೋದು ಹಿಂಗೆ ನೋಡ್ರಿ, ಹಿಂಗೆ ಸೈಡಿಗೆ ಇಟ್ಕೋತ ಹೋಗ್ಬೇಕು. ಅವಾಗ ರೊಟ್ಟಿ ಏನಾಗ್ತಾವೆ ರೀ, ಚಲೋ ಮಸ್ತ್ ಕ್ರಿಸ್ಪಿ ಆಗ್ತಾವೆ ನೋಡ್ರಿ. ಇಲ್ಲಿ ಎಷ್ಟು ಚಲೋ ಆಗ್ಯದ ನೋಡಿದ್ರಲ್ರಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತ ಹೇಳಿ. ಇವತ್ತು ಭೋಗಿ ಅದ, ಎಲ್ಲರೂ ಸಜ್ಜಿ ರೊಟ್ಟಿ ಮಾಡ್ಕೊಳ್ರಿ. ಆಯ್ತು ವೀಕ್ಷಕರೇ, ನಮಸ್ಕಾರ.